ಮಹಾಪರಿಶುದ್ಧನಾಗಿರುವಂತಹ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನು ಆಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಗತಿಸಿ ಹೋಗಿರತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವ ಶಕ್ತನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಕರ್ತನೆ, ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಪ್ರಿಯ ಮಕ್ಕಳಾದ ನಾವೆಲ್ಲರೂ ಕೂಡಿಕೊಂಡು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಕೊಟ್ಟಂತ ಮಹೋನ್ನತ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮ ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೀನಿ ತಂದೆ, ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿವಸ ಫೆಬ್ರವರಿ 5. ಪ್ರಸಂಗದ ಶಿರೋನಾಮ ಏನಿದೆ ಎಂಬುದಾಗಿ ನಾವು ನೋಡುವುದಾದ್ರೆ, ದೇವರು ಒಬ್ಬ ನಂಬಿಗಸ್ತ ಯಾಜಕನನ್ನು ಎಬ್ಬಿಸುವನು ಎಂಬುದಾಗಿ. ದೇವರು ಒಬ್ಬ ನಂಬಿಗಸ್ತ ಯಾಜಕನನ್ನು ಎಬ್ಬಿಸುವನು ಎಂಬುದಾಗಿ. ಈ ದಿವಸ ಸತ್ಯವೇದದ ವಾಕ್ಯದ ಧ್ಯಾನ 1 ಸಮುವೇಲ 2ನೇ ಅಧ್ಯಾಯ ವಚನ 26ರಿಂದ 36 ಇದೆ. 1 ಸಮುವೇಲ 2ನೇ ಅಧ್ಯಾಯ ವಚನ 26ರಿಂದ 36. ಆದ್ರೆ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ಅದೇ 2ನೇ ಅಧ್ಯಾಯ 12ರಿಂದ ನಾವು 36 ನಾವು ನೋಡೋಣ. 12ನೇ ವಚನದಿಂದ 36 ಅಲ್ಲಿ ನಾವೇನ್ ನೋಡ್ತೀವಿ ಅಂತಂತಂದ್ರೆ, ಏಲಿಯ ಮಕ್ಕಳ ದುಷ್ಟತ್ವಕ್ಕೆ ಶಿಕ್ಷೆಯು ಮುಂತಿಳಿಸಲ್ಪಟ್ಟಿದ್ದು ಎಂಬುದನ್ನು ನಾವು ನೋಡ್ತೇವೆ. ಏಲಿಯ ಮಕ್ಕಳ ದುಷ್ಟತ್ವಕ್ಕೆ ಶಿಕ್ಷೆಯು ಮುಂತಿಳಿಸಲ್ಪಟ್ಟಿದ್ದು 12ನೇ ವಚನದ ಒಂದು ಹೆಡ್ಡಿಂಗ್ ಅನ್ನು ನಾವು ನೋಡ್ತೇವೆ. 2ನೇ ಅಧ್ಯಾಯ 12ನೇ ವಚನ, ಅಲ್ಲಿ ಹೆಡ್ಡಿಂಗ್ ಅನ್ನು ಕೂಡ ನಾವು ನೋಡ್ತೇವೆ. ಇಲ್ಲಿ ಏಲಿ ಈತನು ಯಾಜಕ, ಓಫ್ನಿ ಮತ್ತು ಫಿನೆಹಾಸ ಇಬ್ರು ಮಕ್ಕಳು. ಇದ್ರ ಜೊತೆಗೆ ಚಿಕ್ಕ ಬಾಲಕನಾಗಿರುವಂತ ಸಮುವೇಲ. ಇವ್ರ ಬಗ್ಗೆ ನಡೆಯುವಂತ ರೀತಿ ಏನಿದೆ, ಇವರಲ್ಲಿ ಯಾವ ತರ ಕೆಲಸಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋಣ. ಸೊ ಇಲ್ಲಿಂದಲೇ ದೇವರು ನಂಬಿಗಸ್ತನಾಗಿರತಕ್ಕಂತ ಒಬ್ಬ ಯಾಜಕನನ್ನು ಆರಿಸಿಕೊಳ್ಳುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿಂದಲೇ ಇಲ್ಲಿ ನಾವು 12ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ಲಕ್ಷಿಸುತ್ತಿರಲಿಲ್ಲ ಎಂಬುದನ್ನು ನಾವು ನೋಡ್ತೇವೆ. ಲಕ್ಷಿಸುತ್ತಿರಲಿಲ್ಲ ಎಂಬುದಾಗಿ. ಇದು ಇಬ್ರಿಯ ಪದ. ಅಂದ್ರೆ ಏನಂತ ಅರ್ಥ ಅಂದ್ರೆ, ಏನೂ ಗೊತ್ತಿಲ್ಲ ಎಂಬುದಾಗಿ ಅದರ ಅರ್ಥ. ಇಬ್ರಿಯ ಅರ್ಥದಲ್ಲಿ ಏನೂ ಗೊತ್ತಿಲ್ಲ ಎಂಬುದಾಗಿ. ಅಂದ್ರೆ ಅಲ್ಲಿ ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು, ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ ಎಂಬುದಾಗಿ. ಬಹು ದುಷ್ಟರಾಗಿದ್ದರು ಅವರು. ಲಕ್ಷಿಸುತ್ತಿರಲಿಲ್ಲ ಅಂತಂದ್ರೆ ಅದು ಇಬ್ರಿಯ ಮಾತಿನ ಅರ್ಥ ಏನಂತಂದ್ರೆ, ಏನೂ ಗೊತ್ತಿಲ್ಲ ಎಂಬುದಾಗಿ ಅದರ ಅರ್ಥ. ಯೆಹೋವನ ಬಗ್ಗೆ ಅವರಿಗೆ ಗೊತ್ತಿದ್ರು ಕೂಡ ಆತನೊಂದಿಗೆ ಆಧ್ಯಾತ್ಮಿಕ ಅನುಭವ ಅವರಿಗೆ ಇರಲಿಲ್ಲ. ಯಾರಿಗಂದ್ರೆ ಓಫ್ನಿ ಮತ್ತು ಫಿನೆಹಾಸ್ ಎನ್ನುವಂತ ಏಲಿ ಮಕ್ಕಳಿಗೆ. ಯೆಹೋವನ ಅವರಿಗೆ ತಿಳಿದಿದ್ದರೆ ಅವರು ಬಹು ದುಷ್ಟರಾಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ, ದೇವರ ಬಗ್ಗೆ ಅವ್ರಿಗೆ ಅಷ್ಟು ಮಾಹಿತಿ ಇಲ್ಲ, ಗೊತ್ತಿಲ್ಲ. ಯಾಜಕನಾಗಿರ್ತಕ್ಕಂಥ ಏಲಿಗೆ ಗೊತ್ತು, ಆದ್ರೆ ಮಕ್ಕಳಿಗೆ ಗೊತ್ತಿಲ್ಲ. ಏಲಿ ಮಕ್ಕಳ ಬಗ್ಗೆ ಬರೆದಿರುವ ಈ ಕಠಿಣವಾಗಿರ್ತಕ್ಕಂಥ ಮಾತುಗಳು ಇವತ್ತು ವಿಶ್ವಾಸಿಗಳಿಗೆ ಕೂಡ ಒಂದು ಪಾಠವಾಗಿದೆ. ವಿಶ್ವಾಸಿಗಳಿಗೆ ಕೂಡ ಒಂದು ಪಾಠ. ಏಲಿಯ ಮಕ್ಕಳು ಹುಟ್ಟಿದ್ದು, ಬೆಳೆದಿದ್ದು ದೇವರ ಆರಾಧನಾ ಕೇಂದ್ರದೊಳಗೆ. ಆದರೆ ಯೆಹೋವನಂದ್ರೆ ಅವರಿಗೆ ಲೆಕ್ಕವಿಲ್ಲ. ಅವರೆಲ್ಲರೂ ಕೂಡ ಓಫ್ನಿ, ಫಿನೆಹಾಸ ಮತ್ತು ಏಲಿ ಕೂಡ, ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ
ಅಲ್ಲಿ ಬೆಳೆದಿದ್ದು, ಹುಟ್ಟಿದ್ದು ದೇವರ ಆರಾಧನಾ ಕೇಂದ್ರದೊಳಗಡೆ. ಆದರೂ ಕೂಡ ಯೆಹೋವನ ಬಗ್ಗೆ ಅವರಿಗೆ ಲೆಕ್ಕವಿಲ್ಲ. ಸೊ ವಿಶ್ವಾಸಿಗಳು ತಮ್ಮ ಮಕ್ಕಳಿಗೆ ದೇವರಲ್ಲಿ ಭಯ, ಭಕ್ತಿ, ಶ್ರದ್ಧೆ ಕಲಿಸಿಕೊಡುವುದರಲ್ಲಿ ಜಾಗ್ರತೆ ವಹಿಸಬೇಕು ಇವತ್ತಿನ ದಿನಮಾನಗಳಲ್ಲಿ. ಯಾಕಂತಂದ್ರೆ ಅವರು ಓಫ್ನಿ ಫಿನೆಹಾಸರವರು ದೇವರಲ್ಲಿ ಭಯ, ಭಕ್ತಿ, ಶ್ರದ್ಧೆ ಕಲಿತುಕೊಳ್ಳಲಿಲ್ಲ ತನ್ನ ತಂದೆಯಿಂದ. ಆದರೆ ವಿಶ್ವಾಸಿಗಳಾದ ನಾವುಗಳು ನಮ್ಮ ಮಕ್ಕಳಿಗೆ ದೇವರ ಭಯ ಕಲಿಸಿಕೊಡ್ಬೇಕು, ದೇವರ ಭಕ್ತಿ ಕಲಿಸಿಕೊಡ್ಬೇಕು, ದೇವರಲ್ಲಿ ಶ್ರದ್ಧೆಯನ್ನು ಕಲಿಸಿಕೊಡ್ಬೇಕು. ಸೊ ಒಂದು ನಾವು ಕಲಿಸಿಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಮಕ್ಕಳನ್ನು ನಾವೇ ಸ್ವತಃ ಕೈಯಾರೆ ಹಾಳು ಮಾಡುತ್ತೇವೆ ಮೊದಲದರ ಅರ್ಥ. ಹಾಗಾಗಿ ಆ ರೀತಿ ಕಲಿಸಿಕೊಡುವುದರಲ್ಲಿ ನಾವೇ ಜಾಗ್ರತೆಯನ್ನು ವಹಿಸಬೇಕು ಕೂಡ. ಇಲ್ಲಿ ನಾವು ಮತ್ತೆ ನಾವು ನೋಡ್ಬೋದು ವಚನ 15-16 ಕೂಡ ಕೊಬ್ಬನ್ನು ದೇವರಿಗೆ ಅರ್ಪಣೆ ಮಾಡಬೇಕು, ಅರ್ಪಣೆಯಾಗಿ ಹೋಮ ಮಾಡಬೇಕಲ್ಲಿ. ಆದರೆ ಯಾಜಕರು ತಮ್ಮ ಭಾಗವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಇದು ನಡೆಯಬೇಕು. ಯಾವುದು ಅಂತಂದ್ರೆ ತಿನ್ನುವಂಥದ್ದು ವಿಧಾನ. ಅಂದ್ರೆ ಮೊದಲು ಕೊಬ್ಬನ್ನು ದೇವರಿಗೆ ಅರ್ಪಣೆಯಾಗಿ ಹೋಮ ಮಾಡಬೇಕು, ನಂತರದಲ್ಲಿ ಯಾಜಕರು ತಮ್ಮ ಭಾಗವನ್ನು ತೆಗೆದುಕೊಂಡು ತಿನ್ನಬೇಕು. ಇದು ಪದ್ಧತಿ. ಆದ್ರೆ ಈ ಪದ್ಧತಿಯಲ್ಲಿ ನಡೀತಾ ಇರಲಿಲ್ಲ. ತಾವೇ ಮೊದಲಾಗಿ ತಿನ್ನುವಂಥದ್ದು, ದೇವರಿಗೆ ಅರ್ಪಣೆ ಮಾಡದೆ, ಹೋಮ ಮಾಡದೆ. ಸೊ ಈ ರೀತಿಯಲ್ಲಿ ಏನಂದ್ರೆ ದೇವರು ಅಸಹ್ಯ ಪಟ್ಟುಕೊಳ್ಳುವಂತ ರೀತಿಯಲ್ಲಿ ಅಲ್ಲಿ ಮಕ್ಕಳಾಗಿ, ಅಂದ್ರೆ ಏಲಿ ಮಕ್ಕಳಾಗಿರ್ತಕ್ಕಂಥ ಓಫಿನ ಮತ್ತು ಫಿನೆಹಾಸರವರು ನಡ್ಕೊಳ್ತಾ ಇದ್ದಾರೆ. ಸೊ ಅಲ್ಲಿ ದುಷ್ಟರಾದ ಏಲಿ ಮಕ್ಕಳಾಗಿ ಎಷ್ಟೋ ಮಂದಿ ದೇವರ ಸೇವಕರು ಎಂದು ಹೇಳಿಕೊಳ್ತಾ ಅವರ ಅತ್ಯಾಶೆಯಿಂದ ಪ್ರಸಿದ್ಧರಾಗ್ತಾರೆ, ಆದರೆ ತಮ್ಮ ಭಕ್ತಿಯಿಂದ ಪ್ರಸಿದ್ಧರಾಗುವುದಿಲ್ಲ. ಇವತ್ತಿನ ಅನೇಕ ದೇವರ ಸೇವಕರಲ್ಲಿ ಕೂಡ ಕೆಲವರಲ್ಲಿ, ಎಲ್ಲರಲ್ಲ ಕೆಲವರಲ್ಲಿ ಅತ್ಯಾಶೆಯಿಂದ ನಾವು ಸೇವಕರು ಎಂದು ಹೇಳಿಕೊಳ್ಳುವ ಅನೇಕ ಕೆಲವರಲ್ಲಿ ಅತ್ಯಾಶೆಯಿಂದ ಪ್ರಸಿದ್ಧರಾಗ್ತಾರೆ ಅವರು, ಆದರೆ ತಮ್ಮ ಭಕ್ತಿಯಿಂದ ಅವರು ಪ್ರಸಿದ್ಧರಾಗುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಏಲಿಯ ಮಕ್ಕಳು ಅವರು ತುಂಬಾ ದುಷ್ಟರಾಗಿದ್ದರು ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ದೇವರಂದ್ರೆ ಅವರಿಗೆ ಲೆಕ್ಕವಿಲ್ಲ. ದೇವರಂದ್ರೆ ಅವ್ರಿಗೆ ಲೆಕ್ಕವಿಲ್ಲದಿದ್ದಾಗ ಆತನ ನೈವೇದ್ಯಗಳಾಗಿರ್ಬೋದು, ಆತನ ಜನರಾಗಿರ್ಬೋದು, ಅವರ ಮೇಲೆ ಶ್ರದ್ಧೆ ಬರುವುದಿಲ್ಲ, ಶ್ರದ್ಧೆ ಇರುವುದಿಲ್ಲ ಕೂಡ. ದೇವರೇ ಲೆಕ್ಕಕ್ಕಿಲ್ಲ ಅಂತಂದ ಮೇಲೆ ಮತ್ತೆ ದೇವರ ಮಕ್ಕಳು ಅವರಿಗೆ ಲೆಕ್ಕಕ್ಕನ್ನುವಂಥದ್ದು ಬರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ಕ್ರೈಸ್ತವ್ಯವು ಪ್ರಪಂಚದಲ್ಲಿ ಇಂದು ನಡೆಯುವ ಬಹಳ ಅಸಹ್ಯ ವಿಷಯಗಳಿಗೆ ಕಾರಣವಾಗ್ತಾ ಇದೆ. ಕಾರಣ ಏನಂತಂದ್ರೆ ದೇವರಂದ್ರೆ ಭಯವು ಇಲ್ಲದರಿಂದಲೇ. ದೇವರಂದ್ರೆ ಭಯವಿಲ್ಲ. ಹಾಗಾಗಿ ಅನೇಕ ಅಸಹ್ಯ ವಿಷಯಗಳಿಗೆ ಕಾರಣವಾಗ್ತಾ ಇದೆ. ದೇವರಂದ್ರೆ ಭಯ ಇಲ್ಲ. ಸೊ ಮತ್ತೆ ನಾವು ನೋಡ್ಬೋದು 18ನೇ ವಚನದಲ್ಲಿ ಕೂಡ ಸಮುವೇಲನು ಕೇವಲ ಒಬ್ಬ ಚಿಕ್ಕ ಮಗು, ಆದ್ದರಿಂದ ಆತನ ಸೇವೆ ಸಣ್ಣ ಪುಟ್ಟ ಕೆಲಸಗಳಿಗೆ ಸೀಮಿತವಾಗಿತ್ತು. ಬಾಲಕನಾಗಿರೋ ಸಮುವೇಲನು ಚಿಕ್ಕ ಮಗು, ಆದ್ರೆ ಆತನ ಮಾಡುವಂತ ಚಿಕ್ಕ ಚಿಕ್ಕ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳ ಆತನ ಸೀಮಿತವಾಗಿದ್ದೆಂಬುದನ್ನು ನಾವು ನೋಡ್ತೇವೆ. ಆದ್ರೂ ಕೂಡ ಅದು ದೇವರ ಮುಂದೆ ಒಂದು ದೊಡ್ಡ ಸೇವೆಯಾಗಿತ್ತು. ಎಸ್, ಇವತ್ತು ನಾವು ಚಿಕ್ಕ ಚಿಕ್ಕ ಕೆಲಸಗಳು ಮಾಡಬಹುದು, ಸಣ್ಣ ಪುಟ್ಟ ಕೆಲಸಗಳು ಮಾಡಬಹುದು, ಆದರೆ ಆ ಕೆಲಸಗಳನ್ನ ಭಯದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿದಾಗ ಅದೇ ದೇವರಿಗೆ ದೊಡ್ಡ ಸೇವೆ ಆಗಿರುತ್ತದೆ. ನಾವು ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ಕಾರ್ಯಗಳು ಮಾಡಬೇಕು ಅನ್ನುವಂಥದ್ದೇನಿಲ್ಲ. ದೇವರು ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅದು ಕೂಡಿರಬೇಕು. ಚಿಕ್ಕದಾಗಿದ್ರು ಕೂಡ ಅದು ಬಹಳ ಭಕ್ತಿಯಿಂದ ಕೂಡಿರಬೇಕು, ಶ್ರದ್ಧೆಯಿಂದ ಕೂಡಿರ್ಬೇಕು.
ಸಂವೇಲನ ಮಾಡುವಂಥದ್ದು ಕೂಡ ಅದೇ. ಒಬ್ಬ ಸಂವೇಲನ ಸಣ್ಣ ಬಾಲಕ, ಚಿಕ್ಕ ಬಾಲಕ, ಆದರೆ ಆತ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದ. ಅದು ದೇವರಿಗೆ ದೊಡ್ಡ ಸೇವೆಯಾಗಿತ್ತು. ದೇವರಲ್ಲಿ ಭಕ್ತಿಯಿಂದ ಮಾಡಿದ ಯಾವ ಕೆಲಸವಾದರೂ ಕೂಡ ಅದು ದೇವರಿಗಾಗಿ ಮಾಡಿದ ಒಳ್ಳೆಯ ಸೇವೆಯೇ ಆಗಿತ್ತು. ಇಸ್ರೇಲ್ ದೇಶದಲ್ಲಿ, ಇಸ್ರೇಲ್ರ ಮಧ್ಯದಲ್ಲಿ ಸಮವೇಲನ ಘನವಾದ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಕೆಲಸಗಳನ್ನು ನಂಬಿಕೆಯಿಂದ ಮಾಡುವುದನ್ನು ಸಮವೇಲನ ಕಲಿತುಕೊಂಡ. ಇಸ್ರೇಲ್ ದೇಶದಲ್ಲಿ, ಇಸ್ರೇಲ್ರ ಮಧ್ಯದಲ್ಲಿ ಘನವಾದ ಕೆಲಸಗಳು ಅಂದ್ರೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕಿಂತ ಮುಂಚೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡ್ತಾ ಇದ್ದ ಸಮವೇಲನ. ದೇವಾಲಯದಲ್ಲಿ ಚಿಕ್ಕವಾಗಿರ್ತಕ್ಕಂಥ ಕಾರ್ಯಗಳನ್ನು, ಸಣ್ಣ ಪುಟ್ಟ ಕೆಲಸಗಳನ್ನು ನಂಬಿಕೆಯಿಂದ ಮಾಡುವುದನ್ನು ಸಮವೇಲನು ಕಲಿತುಕೊಂಡನು ಎಂಬುದನ್ನು ನಾವು ನೋಡ್ತಿದ್ದೇವೆ. ಸಮವೇಲನ ತಾಯಿ ಪ್ರತಿ ವರ್ಷ ಪ್ರೀತಿಯಿಂದ ಸಮವೇಲನಿಗೆ ಅಂಗಿಯನ್ನು ತಂದು ಕೊಡ್ತಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಅಂದ್ರೆ ಇವರು ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಏನಂದ್ರೆ ಅಷ್ಟೊಂದು ರಿಚ್ ಕುಟುಂಬ ಏನಲ್ಲ. ಸಮವೇಲನ ಕುಟುಂಬ ಕೂಡ ಸ್ವಲ್ಪ ಏನಂದ್ರೆ ಮಿಡ್ಲ್ ಕ್ಲಾಸ್, ಸಣ್ಣ ಪುಟ್ಟವಾಗಿ ಇವರು ಕೂಡ ಬೆಳೆದು ಬಂದಿರತಕ್ಕಂಥ ರೀತಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಅನ್ನೋಳು ಮಾಡಿದ ಭಕ್ತಿಯುಳ್ಳ ಒಂದು ಕೆಲಸಕ್ಕೆ, ನಂಬಿಕೆಯುಳ್ಳ ಕೆಲಸಕ್ಕೆ ಯಾವಾಗಲೂ ಕೂಡ ಬಹುಮತಿ ಇದ್ದೇ ಇರುತ್ತದೆ. ಸೊ ಅನ್ನೋಳು ಒಂದು ಭಕ್ತಿಯಿಂದ ಕೆಲಸವನ್ನು ಮಾಡಿದ್ಲು, ನಂಬಿಕೆಯಿಂದ ಕೆಲಸ ಮಾಡಿದ್ಲು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಸೊ ಅಂತಹ ಭಕ್ತಿ ನಂಬಿಕೆಗೆ ಯಾವಾಗಲೂ ಕೂಡ ಬಹುಮಾನ ಅನ್ನುವಂಥದ್ದು ಇದ್ದೇ ಇರ್ತದೆ. ಬಹುಮಾನ ಒಂದು ವೇಳೆ ಈ ಲೋಕದಲ್ಲಿ ಅಲ್ಲದಿದ್ರೂ ಕೂಡ ಬರುವಂತ ಲೋಕದಲ್ಲಿ ಎಂದೂ ತಪ್ಪುವುದಿಲ್ಲ ಎಂಬುದಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ನಾವೊಂದು ವೇಳೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಭಯದಿಂದ ನಾವು ಲೋಕದಲ್ಲಿ ಸೇವೆಗಳನ್ನು, ಕಾರ್ಯಗಳನ್ನು ಮಾಡಿದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಮಗೆ ಬಹುಮಾನ ಅನ್ನುವಂಥದ್ದು ಸಿಗುವುದಿಲ್ಲ. ಆದ್ರೆ ಒಂದು ವೇಳೆ ನಮಗೆ ಇಲ್ಲಿ ಈ ಲೋಕದಲ್ಲಿ ಸಿಗದಿದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಮುಂದಿನ ಲೋಕದಲ್ಲಿರುವಂಥದ್ದು ಅದು ಖಂಡಿತವಾಗೂ ನಮಗೆ ತಪ್ಪುವುದಿಲ್ಲ, ಸಿಕ್ಕೇ ಸಿಗುತ್ತದೆ ಎನ್ನುವಂತ ಒಂದು ಭರವಸೆ ಅನ್ನುವಂಥದ್ದು ನಮಗೆ ಅದಿರಬೇಕು. ಅನ್ನಳು ಒಬ್ಬ ಮಗನನ್ನು ದೇವರಿಗೆ ಕೊಟ್ಟು ಅದಕ್ಕೆ ಪ್ರತಿಯಾಗಿ 5 ಜನ ಗಂಡು ಹೆಣ್ಣು ಮಕ್ಕಳನ್ನು ಪಡೆದುಕೊಂಡಳು ಎಂಬುದನ್ನು ನಾವು ನೋಡ್ತೇವೆ. ಎಂತ ನಂಬಿಕೆಯಿಂದ ನೋಡ್ರಿ ಅನ್ನಳು ಮಾಡಿರ್ತಕ್ಕಂಥ ಈ ಒಂದು ಸೇವೆ, ತ್ಯಾಗ. ಅನ್ನಳು ದೇವರಿಗಾಗಿ ಒಬ್ಬೇ ಒಬ್ಬ ಮಗನನ್ನು ದೇವರಿಗೆ ಕೊಟ್ಟುಬಿಟ್ಲು. ಕೊಟ್ಟ ನಂತರ ಅದಕ್ಕೆ ಪ್ರತಿಯಾಗಿ ಅನ್ನಳು 5 ಜನ, ಅಲ್ಲಿ ನಾವು ನೋಡ್ತೀವಿ 21ನೇ ವಚನದಲ್ಲಿ, ಯೆಹೋವನ ಕಟಾಕ್ಷಿಸಿದ್ರಿಂದ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಆದರು. ಬಾಲಕನಾಗಿದ್ದ ಸಮವೇಲನು ಯೆಹೋವನ ಸನ್ನಿಧಿಯಲ್ಲಿ ದೊಡ್ಡವನಾದನು ಎಂಬುದನ್ನು ನಾವು ದೇವರಿಗೆ ಅನ್ನಳು ಒಬ್ಬ ಮಗನನ್ನು ಕೊಟ್ಲು, ಅದಕ್ಕೆ ಪ್ರತಿಯಾಗಿ ದೇವರಿಂದ 5 ಜನ ಮಕ್ಕಳನ್ನು ಪಡೆದುಕೊಂಡಳು ಎಂಬುದನ್ನು ನಾವು ನೋಡ್ತಿದ್ದೇವೆ. ಇದು ಕೊಟ್ಟು ತೆಗೆದುಕೊಳ್ಳುವುದಲ್ಲ, ಅಂದ್ರೆ ದೇವರು ಕೊಡಬೇಕು. ಅನೇಕ ಸಂದರ್ಭಗಳಲ್ಲಿ ದೇವರು ಹೇಳ್ತಾರೆ, ನೀವು ನನ್ನನ್ನು ಕೊಟ್ಟು ನನ್ನನ್ನು ನೀವು ಪರೀಕ್ಷೆ ಮಾಡ್ರಿ ಎಂಬುದಾಗಿ. ಹಾಗಾಗಿ ಅನ್ನಳು ಒಬ್ಬ ಮಗನನ್ನು ಕೊಟ್ಟು 5 ಜನ ಮಕ್ಕಳನ್ನು ಪಡೆದುಕೊಂಡಳು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ದೇವರ ಜನರಲ್ಲಿ ದಯೆ ತೋರಿಸುವುದು ದೇವರಿಗೆ ಇಷ್ಟ. ದೇವರ ಜನರಲ್ಲಿ ದಯೆ ತೋರಿಸಬೇಕು, ದೇವರ ಜನರು ಕೂಡ ದಯೆ ತೋರಿಸಬೇಕು. ಇದು ದೇವರು ಇಷ್ಟಪಡ್ತಾರೆ. ಯೆಹೋವನ ಸನ್ನಿಧಾನದಲ್ಲಿ ವಾಸಿಸುವುದು, ಬೆಳೆಯುವುದು, ಇದಕ್ಕಿಂತ ಒಳ್ಳೆಯ ಪ್ರದೇಶ ಈ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ. ಇಲ್ಲಿ ನಾವು ನೋಡ್ತೀವಿ 20ನೇ ವಚನದಲ್ಲಿ, ಸಮವೇಲನು ಯೆಹೋವನ ಸನ್ನಿಧಿಯಲ್ಲಿ ದೊಡ್ಡವನಾದನು ಎಂಬುದನ್ನು ನಾವು ನೋಡ್ತಿದ್ದೇವೆ. ಅಂದ್ರೆ ಯೆಹೋವನ ಸನ್ನಿಧಾನದಲ್ಲಿ ವಾಸಿಸುವುದು, ಬೆಳೆಯುವುದು, ಇದಕ್ಕಿಂತ ಒಂದು ಒಳ್ಳೆಯ ಪ್ರದೇಶ, ಒಂದು ಪ್ರಾಂತ್ಯ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ. ಹಾಗಾಗಿ ಈ ಒಂದು ವಚನವನ್ನು ಆಧಾರ ಮಾಡಿಕೊಂಡು ಬೈಬಲ್ ಪಂಡಿತರು ಏನಂತಾರೆ ಅಂದ್ರೆ, ಸಮವೇಲನು ಒಂದು ಬೈಬಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದನು ಎಂಬುದನ್ನು ಕೂಡ ಬೈಬಲ್ ಪಂಡಿತರು ಹೇಳ್ತಾರೆ. ಫಸ್ಟ್ ಬೈಬಲ್ ಕಾಲೇಜ್ ಇಲ್ಲಿಂದಲೇ ಸ್ಟಾರ್ಟ್ ಆಯ್ತು ಎಂಬುದಾಗಿ, ಬೈಬಲ್ ಕಾಲೇಜ್ ಎನ್ನುವಂಥದ್ದು. ಯಾಕಂದ್ರೆ ಸಮವೇಲನು ಅದೇ ದೇವರ ಸನ್ನಿಧಾನದಲ್ಲಿ ವಾಸ ಮಾಡ್ತಾ ಇದ್ದ,
ದೇವರ ಸನ್ನಿಧಾನದಲ್ಲೇ ಬೆಳೆದ, ದೇವರು ಹೇಳಿಕೊಟ್ಟಿರ್ತಕ್ಕಂಥ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದ. ಸೊ ಇದೇ ಸಮುವೇಲನ ಒಂದು ರೀತಿಯಲ್ಲಿ ಬೈಬಲ್ ಕಾಲೇಜ್ ಆಗಿತ್ತು, ಒಂದು ಥಿಯಾಲಜಿ ಆಗಿತ್ತು. ಯಾವ ತರ ಬೆಳೆಯಬೇಕು, ಯಾವ ತರ ಬೆಳೆಯಬಾರದು ಎಂಬುದರ ಬಗ್ಗೆ ಆತನಿಗೊಂದು ಅರಿವು, ಒಂದು ಪ್ರಜ್ಞೆ ಅನ್ನುವಂಥದ್ದು ಕೂಡ ಬಂತು. ಪಕ್ಕದಲ್ಲಿ ಏಲಿ ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಸಮುವೇಲನ ಮಾತ್ರ ದೇವರ ಸನ್ನಿಧಾನದಲ್ಲೇ ಇದ್ದುಕೊಂಡು ದೇವರಲ್ಲಿ ಬೆಳೆಯುತ್ತಾ, ದೇವರಲ್ಲಿ ವಾಸ ಮಾಡುತ್ತಾ ಇದ್ದದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಇಂಥ ಒಳ್ಳೆಯ ಪ್ರದೇಶ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ. ಹಾಗಾಗಿ ಫಸ್ಟ್ ಸ್ಟೂಡೆಂಟ್ ಎಂಬುದಾಗಿ ಕೂಡ ಹೇಳ್ಬೋದು ಸಮುವೇಲನ್. ಬೈಬಲ್ ಕಾಲೇಜಿನ ಒಂದು ಸ್ಟೂಡೆಂಟ್ ಎಂಬುದನ್ನು ಕೂಡ ನಾವು ಹೇಳ್ಬೋದು. ಇಲ್ಲಿ ಮತ್ತೆ ನಾವು ನೋಡ್ತೇವೆ ಏಲಿ ಮಕ್ಕಳು ದುಷ್ಟ ಪ್ರವರ್ತನೆ. ಅಲ್ಲಿ 22ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಏಲಿ ಮಕ್ಕಳು ದುಷ್ಟ ಪ್ರವರ್ತನೆ ಕಾರಣದಿಂದ ಸಮುವೇಲನು ಕೂಡ ಅವರ ದುಷ್ಟ ಸ್ವಭಾವವನ್ನು ಕಲಿತುಕೊಳ್ಳುವುದೊಂದು ಅಪಾಯ ಇತ್ತು. ಆದ್ರೆ ದೇವರ ಸ್ವತಃ ಆ ಚಿಕ್ಕ ಬಾಲಕನನ್ನು ಸಂರಕ್ಷಣೆ ಮಾಡುತ್ತಾ ತನ್ನ ಸೇವೆ ನಿಮಿತ್ತ ನಿಷ್ಕಲ್ಮಶವಾಗಿ ದೇವರ ಸಮುವೇಲನನ್ನು ಉಳಿಸಿಕೊಂಡನು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಒಂದು ಕಡೆಗೆ ಒಂದು ಕುಟುಂಬ, ಏಲಿ ಕುಟುಂಬ ಇದೆ, ಏಲಿ ಇದ್ದಾನೆ, ಏಲಿ ಇಬ್ಬರು ಮಕ್ಕಳು ಇದ್ದಾರೆ, ಮತ್ತೊಂದು ಕಡೆಗೆ ಸಮುವೇಲನ ಇದ್ದಾನೆ. ಆದ್ರೆ ಓಫ್ನಿ ಮತ್ತು ಫಿನೆಹಾಸ್ ಅವರ ಬೆಳೆಯುವ ರೀತಿಯನ್ನು ಸಮುವೇಲನ ನೋಡ್ಲಿಲ್ಲ. ಅವರ ದುಷ್ಟ ಸ್ವಭಾವವನ್ನು ಗಮನಿಸಲಿಲ್ಲ, ಅವರ ದುಷ್ಟ ಬುದ್ಧಿಯನ್ನು ನೋಡ್ಲಿಲ್ಲ ಸಮುವೇಲನು. ತಂದೇನಪ್ಪ ಅಂತಂದ್ರೆ ಸಮುವೇಲಂದು ದೇವರ ಸನ್ನಿಧಾನದಲ್ಲಿ, ದೇವರ ಆಲಯದಲ್ಲಿ ಕೆಲಸ ಮಾಡಬೇಕು, ಅಲ್ಲೇ ಮಲಗಬೇಕು. ಹಾಗಾಗಿ ನಿಷ್ಕಲ್ಮಶವಾಗಿ ದೇವರು ಸಮುವೇಲನನ್ನು ಉಳಿಸಿಕೊಂಡನೆಂಬುದನ್ನು ನಾವು ನೋಡ್ತೀವಿ. ಏಲಿ ತನ್ನ ಮಕ್ಕಳನ್ನು ಕೆಟ್ಟ ಸ್ವಭಾವದಲ್ಲಿ ಬೆಳೆಯಲಿಕ್ಕೆ ಬಿಟ್ಟಿರ್ಬೋದಿನ ಒಂದು ವೇಳೆ. ಯಾಕಂತಂದ್ರೆ ಆತನ ಗದರಿಸಲಿಲ್ಲ. 23ರಲ್ಲಿ ನಾವು ನೋಡ್ತೇವೆ, ವಚನ 23ರಲ್ಲಿ 23ರಿಂದ 25ರವರೆಗೆ ತಕ್ಕ ರೀತಿಯಲ್ಲಿ ಬೆಳೆಸದೆ ಮಕ್ಕಳ ಇಷ್ಟಾನುಸಾರವಾಗಿ ಏಲಿ ಪ್ರವರ್ತಿಸಬಹುದೇನೋ ಒಂದು ವೇಳೆ. ಮಕ್ಕಳು ಕೆಟ್ಟದಾಗಿ ನಡೆದುಕೊಂಡು ದೋಷಿಗಳಾದರು. ಇಲ್ಲಿ ತಂದೆದು ಕೂಡ ಮಿಸ್ಟೇಕ್ ಇದೆ ಎಂಬುದನ್ನು ಕೂಡ ನಾವು ನೋಡ್ತಿದ್ದೀವಿ ಇಲ್ಲಿ. ಅಂದ್ರೆ ಮಕ್ಕಳ ಪ್ರವರ್ತನೆ ಹೇಗಿರಬೇಕಾಗಿತ್ತು ಎಂಬುದರ ಬಗ್ಗೆ ತಂದೆ ತಾಯಿಗಳು ಕೂಡ ಏನಂತಂದ್ರೆ ನೋಡಬಹುದಾಗಿತ್ತು. ಆದ್ರೆ ಇಲ್ಲಿ ಏಲಿ ಆತರ ಮಾಡ್ಲಿಲ್ಲ, ಏಲಿ ಆತರ ಮಾಡ್ಲಿಲ್ಲ. ಅಂದ್ರೆ ತಮ್ಮ ಮಕ್ಕಳು ದುಷ್ಟರಾಗಿ ಇಷ್ಟಾನುಸಾರವಾಗಿ ನಡೀತಾ ಇದ್ದಾರಲ್ಲಿ. ಆದರೂ ಕೂಡ ಏಲಿಯು ಅದನ್ನ ತಿದ್ದಲಿಲ್ಲ, ಖಂಡಿಸಲಿಲ್ಲ, ಗದರಿಸಲಿಲ್ಲ ಎಂಬುದನ್ನು ನಾವು ನೋಡ್ತಿದ್ದೇವೆ. ಆದ್ರೆ ಇಲ್ಲಿರುವುದನ್ನು ನಾವು ನೋಡುವುದಾದ್ರೆ ಲೈಂಗಿಕ ಅನೀತಿ ಹೊರಗಡೆ ಬರುವವರೆಗೂ ಕೂಡ ಒಂದು ಸಾರಿ ಆದ್ರೂ ಕೂಡ ತನ್ನ ಮಕ್ಕಳನ್ನು ಗದರಿಸುವುದೂ ಇಲ್ಲ, ಖಂಡಿಸಿದ್ದು ಕೂಡ ಇಲ್ಲ. ಅಂದ್ರೆ ತನ್ನ ಮಕ್ಕಳ ಒಂದು ದುಷ್ಟ ಸ್ವಭಾವ ಹೊರಗಡೆ ಬರುವವರೆಗೂ ಅಲ್ಲಿ ನಾವು ನೋಡ್ತೇವೆ. 22, 23, 24ರಲ್ಲಿ ಕೂಡ ಅಲ್ಲಿ ದೇವರ ಆಲಯಕ್ಕೆ ಬರುವ ಒಂದು ಸ್ತ್ರೀಯರೊಡನೆ ಕೆಟ್ಟದಾಗಿ ಅವರು ಪ್ರವರ್ತನೆ ಮಾಡ್ತಿದ್ರು. ಯಾರಂತಂದ್ರೆ ಏಲಿ ಮಕ್ಕಳು. ಅಲ್ಲಿಯವರೆಗೆ ಅಂದ್ರೆ ಆ ಒಂದು ಕೆಟ್ಟ ಬುದ್ಧಿ ಸ್ವಭಾವ ಹೊರಗಡೆ ಬಂದ ಮೇಲೆ ಆವಾಗ ಮಾತಾಡ್ತಾನೆ ಅದ್ರ ಬಗ್ಗೆ. ನೀವ್ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಎಂಬುದರ ಬಗ್ಗೆ ಏಲಿ ಮಾತಾಡ್ತಿದ್ದಾನೆ. ಅಲ್ಲಿಯವರೆಗೆ ಕೂಡ ಏಲಿ ಮಾತಾಡ್ತಾ ಇರಲಿಲ್ಲ. ಹಾಗಾಗಿ ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ಖಂಡಿಸುವ ಸಮಯ ಬಂದಾಗ ಅವರ ಅಪರಾಧಕ್ಕೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಬರುವ ಶಿಕ್ಷೆ ಮರಣ ಅನ್ನುವಂಥದ್ದು ತಪ್ಪಿದ್ದಲ್ಲ. ಸೊ ಈ ವಿಷಯ ಏಲಿಗೆ ಗೊತ್ತಿದೆ, ಏಲಿಗೆ ಕೂಡ ಗೊತ್ತಿದೆ. ತನ್ನ ಮಕ್ಕಳನ್ನು ಯೆಹೋವನ ಭಯಭಕ್ತಿಯಲ್ಲಿ ಕ್ರಮಶಿಕ್ಷಣದಲ್ಲಿ ಬೆಳೆಸದೆ ಆತನ ಇದ್ದ. ಹಾಗಾಗಿ ಇವತ್ತಿನ ತಂದೆ ತಾಯಿಗಳು ಕೂಡ ಅವ್ರ ಇಷ್ಟ ಬಂದ ಹಾಗೆ ಪ್ರವರ್ತಿಸಿದೆ. ಆದರೆ ಅಂದ್ರೆ ಮಕ್ಕಳು ಇಷ್ಟ ಬಂದ ಹಾಗೆ ಪ್ರವರ್ತನೆ ಮಾಡಿದ್ದ ತಂದೆ ತಾಯಿಗಳು ಸುಮ್ಮನೆ ಇದ್ದಿದೆಯಾದರೆ ಕೈಯಾರ ತಮ್ಮ ಮಕ್ಕಳನ್ನು ತಾವೇ ಹಾಳು ಮಾಡುವವರಾಗಿರುತ್ತಾರೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ನಮ್ಮ ಮಕ್ಕಳು ಏನೇ ಮಾಡಿದ್ರು ಕೂಡ ನಾವು ಸುಮ್ಮನಿದ್ದೀವಿ ಅಂತಂದ್ರೆ ನಮ್ಮ ಮಕ್ಕಳು ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ತಾ ಇದ್ದೇವೆ ಎಂಬುದರ ಅರ್ಥ. ಸೊ ಏಲಿ ಕೂಡ ಅದೇ ರೀತಿಯಲ್ಲಿ ನಡ್ಕೊಂಡ, ತನ್ನ ಮಕ್ಕಳನ್ನು ತಾನೇ ಕೈಯಾರೆ ಹಾಳು ಮಾಡ್ತಾ ಇದ್ದನು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಸೊ ಹಾಗಾಗಿ ನಾವು ಜಾಗ್ರತೆಯನ್ನು ವಹಿಸಬೇಕು. ಇಲ್ಲಿ ಏಲಿ ಕುಟುಂಬ ಮತ್ತು ಎಲ್ಕಾನನ ಕುಟುಂಬ ಮಧ್ಯೆ ಒಂದು ವ್ಯತ್ಯಾಸವನ್ನ ನಾವು ನೋಡ್ತಾ ಇದ್ದೇವೆ.
ಏಲಿ ಕುಟುಂಬ ಮತ್ತು ಎಲ್ಕಾನನ ಕುಟುಂಬ. ಸಹಜವಾಗಿ ಯಾಜಕತ್ವ ಅನ್ನುವಂಥದ್ದು ಯಾಜಕರ ಮಕ್ಕಳಿಗೆ ಬರಬೇಕದು, ಯಾಜಕರ ಮಕ್ಕಳಿಗೆ ಬರಬೇಕು. ಆದ್ರೆ ಇಲ್ಲಿ ಅದು ಆಗ್ತಾ ಇಲ್ಲ. ಯಾಕಂದ್ರೆ ಯಾಜಕರ ಮಕ್ಕಳು ತುಂಬಾ ದುಷ್ಟರಾಗಿದ್ದಾರೆ. ಯಾಜಕತ್ವ ಏಲಿ ಮಕ್ಕಳಿಗೆ ಕೊಡದೆ ದೇವರು ತನ್ನ ಆಶೀರ್ವಾದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೊಟ್ಟಿದ್ದಾನೆ. ಬಾಲಕನಾಗಿರ್ತಕ್ಕ ಸಮುವೇಲನ ಒಬ್ಬ ಸಾಮಾನ್ಯ ವ್ಯಕ್ತಿ. ಸೊ ದೇವರ ಆಶೀರ್ವಾದಗಳು ಆತನಿಗೆ ಕೊಟ್ಟಿದ್ದಾನೆ. ನಮ್ಮ ಮಕ್ಕಳನ್ನು ದೇವರ ಆಶೀರ್ವದಿಸುವುದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಸಂಪಾದನೆ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥ ಸ್ಥಾನಮಾನ ಅಲ್ಲ, ನಮಗೆ ಬೇಕಾಗಿರ್ತಕ್ಕಂಥ ಅಧಿಕಾರ ಅಲ್ಲ, ಆದರೆ ದೇವರಲ್ಲಿ ವಿನಯದಿಂದ ಕೂಡಿರ್ತಕ್ಕಂಥ ನಂಬಿಕೆ ಅನ್ನುವಂಥದ್ದು ಬೇಕು. ಆಶೀರ್ವಾದ ಮಾಡಬೇಕು, ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಬೇಕು, ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡ್ಬೇಕಂತಂದ್ರೆ ನಮಗೆ ಸಂಪಾದನೆ ಅನ್ನುವಂಥದ್ದು ಅಲ್ಲ, ಸ್ಥಾನಮಾನ ಅಲ್ಲ, ಅಧಿಕಾರ ಅನ್ನುವಂಥದ್ದು ಅಲ್ಲ, ದೇವರಲ್ಲಿ ವಿನಯದಿಂದ ಕೂಡಿದ ನಂಬಿಕೆ ಬೇಕು ನಮಗೆ. ಸೊ ಆ ನಂಬಿಕೆ ಸಮುವೇಲನಲ್ಲಿತ್ತು. ವಿನಯದಿಂದ ಕೂಡಿರ್ತಕ್ಕಂಥ ನಂಬಿಕೆ ಸಮುವೇಲನಲ್ಲಿತ್ತು. ಹಾಗಾಗಿ ಅಂತಹ ಆಶೀರ್ವಾದಗಳನ್ನು ಸಮುವೇಲನ ಪಡೆದುಕೊಂಡನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಏಲಿ ಮಕ್ಕಳು ತಮ್ಮ ಪಾಪ ಕೃತ್ಯಗಳಿಂದ ದೇವರಿಗೆ ಅರ್ಪಿಸಬೇಕಾಗಿರ್ತಕ್ಕಂಥ ವಸ್ತುಗಳಲ್ಲಿ ತಿರಸ್ಕಾರ ಬುದ್ಧಿ ತೋರಿಸಿದರು, ಅವರಿಷ್ಟ ಬಂದ ಹಾಗೆ ಜೀವಿಸಿದರು. ಇದರಲ್ಲಿ ಏಲಿ ಸಹ ಪಾಲುಗಾರ ಆಗಿರಬಹುದು ಎಂಬುದಾಗಿ ನಮಗೆ ಒಂದು ರೀತಿಯಲ್ಲಿ ಅನುಮಾನ ಅನ್ನುವಂಥದ್ದು ಕೂಡ ಬರ್ತದೆ. ಯಾಕಂದ್ರೆ ಮಾಂಸವನ್ನು ತಂದು ಕೊಟ್ಟದ್ರಲ್ಲಿ ಇವರು ಕೂಡ ಒಂದು ಸ್ವಲ್ಪ ತಿಂದಿರಬಹುದೇನೋ ಎಂಬುದಾಗಿ. ಹಾಗಾಗಿ ಪಾಪ ಮಾಡುವ ತನ್ನ ಮಕ್ಕಳಿಗೆ ವಿರೋಧ ಮಾಡದೆ ದೇವರ ಪಕ್ಷ ಏಲಿ ನಿಂತುಕೊಳ್ಳಲಿಲ್ಲ. ಹಾಗೆ ಮಾಡಿದ್ರಿಂದ ದೇವರಕ್ಕಿಂತ ತನ್ನ ಮಕ್ಕಳಿಗೆ ಹೆಚ್ಚು ಬೆಲೆ ಕೊಟ್ಟಿದ್ದಾನೆ ಇಲ್ಲಿ ಏಲಿ ಕೂಡ. ಅಂದ್ರೆ ತನ್ನ ಮಕ್ಕಳು ದುಷ್ಟ ಸ್ವಭಾವದಲ್ಲಿದ್ದಾರೆ, ಅವ್ರಿಗೆ ವಿರೋಧ ಮಾಡಲಿಲ್ಲ, ದೇವರ ಪಕ್ಷವಾಗಿ ಏಲಿ ನಿಂತುಕೊಳ್ಳಲಿಲ್ಲ, ದೇವರಕ್ಕಿಂತ ತನ್ನ ಮಕ್ಕಳಿಗೆ ಹೆಚ್ಚು ಬೆಲೆ ಕೊಟ್ಟಿದ್ದಾನೆ ಎಂಬುದರ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇದೆ. ಅಷ್ಟು ಮಾತ್ರವಲ್ಲದು ಕೂಡ ಏಲಿ ಮಕ್ಕಳು ತಮ್ಮ ಅತ್ಯಾಶೆಯಿಂದ ಸ್ವಲ್ಪ ತೆಗೆದುಕೊಂಡು ಬಂದಿದ್ದ ಮಾಂಸವನ್ನು ತಿಂದಿರಬಹುದು. ಏಲಿ ನೀತಿ ನ್ಯಾಯಗಳಿಗೆ ಮಾನ್ಯತೆ ಕೊಡುವುದನ್ನು ಬಿಟ್ಟು ರಕ್ತ ಸಂಬಂಧಕ್ಕೆ ಏಲಿ ಬೆಲೆ ಕೊಟ್ಟನು ಎಂಬುದನ್ನು ನಾವು ನೋಡ್ತಿದ್ವಿ. ಸೊ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು, ಸೇವಕರಾಗಿರ್ತಕ್ಕಂಥ ನಾವುಗಳು ನೀತಿ ನ್ಯಾಯಗಳಿಗೆ, ಧರ್ಮ ಕಾರ್ಯಗಳಿಗೆ ನಾವು ಬೆಲೆ ಕೊಡಬೇಕು, ರಕ್ತ ಸಂಬಂಧಕ್ಕಲ್ಲ. ಹಾಗಾಗಿ ಏಲಿ ನೀತಿ ನ್ಯಾಯಗಳಿಗೆ ಮಾನ್ಯತೆ ಕೊಡ್ಲಿಲ್ಲ, ರಕ್ತ ಸಂಬಂಧಕ್ಕೆ ಆತನ ಬೆಲೆ ಕೊಟ್ಟನೆಂಬುದನ್ನು ನಾವು ನೋಡ್ತಿದ್ವಿ. ನಾವಂತಹ ತಪ್ಪು ಮಾಡಬಾರದು, ಜಾಗ್ರತೆ ವಹಿಸಬೇಕು. ನಮ್ಮ ಕುಟುಂಬದಲ್ಲಿರುವ ದುರ್ಮಾರ್ಗತನ, ನಮ್ಮ ಆಧ್ಯಾತ್ಮಿಕ ಬಲಹೀನತೆ ಮೂಲಕವಾಗಿ ನೋಡದೇ ರೀತಿಯಲ್ಲಿ ನಾವು ಕೆಲ ಸಂದರ್ಭಗಳಲ್ಲಿ ನಾವು ಇರ್ತೇವೆ, ನೋಡದ ರೀತಿಯಲ್ಲಿ ನಾವು ಇರ್ತೇವೆ. ಸೊ ನಾವು ಜಾಗ್ರತೆ ಪಡಬೇಕು. ಏಲಿ ಮಾಡಿದ ರೀತಿ ನಾವು ಮಾಡಿದರೆ ನಮಗೂ ಪೆಟ್ಟೆನ್ನುವಂಥದ್ದು ಕೂಡ ಬೀಳುತ್ತೆ. ಹಾಗಾಗಿ ದೇವರ ದಯೆ, ದೇವರು ದಯುಳ್ಳವನು, ದೇವರು ತಾಳ್ಮೆಯುಳ್ಳವನು. ತನಗೆ ನಂಬಿಕೆ ದ್ರೋಹ ಮಾಡಿದರೆ ಅವರನ್ನು ಶಿಕ್ಷಿಸಿದ ಆತನು ಬಿಡುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ನಾವು ಎರಡು ಕುಟುಂಬಗಳನ್ನು ನಾವು ನೋಡ್ತೇವೆ. ಎರಡು ಕುಟುಂಬಗಳನ್ನು. ಏಲಿ ಕುಟುಂಬ ಏನಂತಂದ್ರೆ ಏಲಿ ಮಕ್ಕಳು ದೇವರ ಆಜ್ಞೆಗಳನ್ನು ತಿರಸ್ಕಾರ ಮಾಡಿ ಅವರು ಮರಣವನ್ನು ತಂದುಕೊಂಡ್ರು ಎಂಬುದನ್ನು ನಾವು ನೋಡ್ತಿದ್ದೇವೆ. ಆದ್ರೆ ಸಮುವೇಲನು ಸದ್ದಿಲ್ಲದೆ ದೇವರಲ್ಲಿ ಬೆಳೆಯುತ್ತಾ ಬಂದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಸದ್ದಿಲ್ಲದ ದೇವರ ಹತ್ರ, ದೇವರ ಬಳಿಯಲ್ಲಿ ಆತನ ಬೆಳೆಯುತ್ತಾ ಜೀವನ ಮಾಡುತ್ತಾ ಬಂದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸೊ ದೇವರು ಒಬ್ಬ ನಂಬಿಗಸ್ತನಾಗಿರ್ತಕ್ಕಂಥ ಯಾಜಕನಾಗಿರ್ತಕ್ಕಂಥ ಸಮುವೇಲನನ್ನು ಆರಿಸಿಕೊಂಡನೆಂಬುದನ್ನು ನಾವು ನೋಡ್ತಿದ್ದೇವೆ. ಸೊ ದೇವರಿಗೆ ಒಂದು ವಾರಸತ್ವ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಏಲಿ ಪೂರ್ವ ಸಮಯದಲ್ಲಿ ತುಂಬಾ ಭಕ್ತಿವಂತನಾಗಿರಬಹುದು, ಆದ್ರೆ ತನ್ನ ಮಕ್ಕಳ ಒಂದು ಸಹವಾಸದಿಂದ ಆತನು ಕೂಡ ಇಲ್ಲಿ ಏನಂತಂದ್ರೆ ದೇವರ ದೃಷ್ಟಿಯಲ್ಲಿ ಆತನು ಕೂಡ ಮೆಚ್ಚುಗೆಯಾಗಿ ಬರಲಿಲ್ಲ. ಹಾಗಾಗಿ ಅಂತಹ ಒಂದು ಯಾಜಕತ್ವವು ಮಕ್ಕಳಿಗೆ ಬರದೆ ಸಮುವೇಲನಿಗೆ ಬಂತು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಸೊ ಹಾಗಾಗಿ ದೇವರಿಗೆ ನಂಬಿಗಸ್ತ ಮನುಷ್ಯರು ಬೇಕು, ದೇವರಿಗೆ ನಂಬಿಗಸ್ತ ವಿಶ್ವಾಸಿಗಳು ಬೇಕು. ಹಾಗಾಗಿ ದೇವರು ನಂಬಿಗಸ್ತ ಯಾಜಕನನ್ನು ಎಬ್ಬಿಸಿದನು, ಆರಿಸಿಕೊಂಡನು ಎಂಬುದನ್ನು ಕೂಡ ನಾವು ನೋಡ್ತೇವೆ. ನಂತರದಲ್ಲಿ ಈ ದಿವಸ ನಮ್ಮ ಒಂದು ಜೀವನಕ್ಕೆ ಅನ್ವಯಿಸುವಂಥದ್ದು ಒಬ್ಬ ಸೇವಕರ ಚರಿತ್ರೆಯನ್ನು ಕೂಡ ನಾವು ನೋಡ್ತಿದ್ದೇವೆ. ಸುವಾರ್ತಿಕರಾಗಿರ್ತಕ್ಕಂಥ
D.L. ಮೋಡಿ ಇವ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಸೊ ಡ್ವೈಟ್ ಲೈಮನ್ ಮೂಡಿ ಎಂಬುದಾಗಿ ಅವರ ಹೆಸರು, ಪೂರ್ತಿ ಹೆಸರು D.L. ಅಂತಂದ್ರೆ ಡ್ವೈಟ್ ಲೈಮನ್ ಮೂಡಿ ಎಂಬುದರ ಬಗ್ಗೆ. ಸೊ ಇವರು ಫೆಬ್ರವರಿ 5ನೇ ತಾರೀಕು 1837ರಲ್ಲಿ ಜನಿಸಿದರು ಎಂಬುದನ್ನು ನಾವು ನೋಡ್ತೇವೆ. ಇವರು ಅಮೆರಿಕನ್ ಒಬ್ಬ ಸುವಾರ್ಥ ಬೋಧಕರು. ಇವರು ಕ್ರಿಸ್ತನಿಗಾಗಿ 2 ಖಂಡಗಳನ್ನು ಏನಂತಂದ್ರೆ ದೇವರ ಸೇವೆಯಿಂದ ತುಂಬಿಸಲ್ಪಟ್ಟಂತವರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಇವರು ಒಂದು ಶೂ ಮಾರಾಟಗಾರರು, ಚಪ್ಪಲಿ ಮಾರಾಟಗಾರರಾಗಿದ್ರು. ಇವರು ದೇವರ ಕರೆಗೆ ಒಪ್ಪಿಸಿಕೊಟ್ಟು ದೇವರ ಸೇವೆಯನ್ನು ಮಾಡುವರಾದರು. ಯಾರಂತಂದ್ರೆ D.L. ಮೂಡಿ. ಸೊ ಇವರು ಬೈಬಲ್ ತರಬೇತಿಯನ್ನು ಇವರು ಪಡೆಯಲಿಲ್ಲ, ದೈವಶಾಸ್ತ್ರ ಇವರು ಪಡೆಯದಿದ್ರು ಕೂಡ, ಆದರೆ ಇವರಿಗೂ ಮಾತ್ರ ದೇವರಲ್ಲಿ ನಂಬಿಕೆಯಿಂದ, ಭಕ್ತಿಯಿಂದ ಅನೇಕ ಕಡೆಗಳಲ್ಲಿ ಸುವಾರ್ಥ ಸಾರುವುದನ್ನು ಇವರು ತುಂಬಾ ಅದನ್ನ ಜಾಗೃತಿ ವಹಿಸಿಕೊಂಡ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತು ಇವರು ಒಂದು ಮೂಡಿ ಸತ್ಯವೇದ ಸಂಸ್ಥೆಯನ್ನು ಕೂಡ ಇವರು ಸ್ಥಾಪನೆ ಮಾಡಿದರು. ಇವತ್ತು ಅನೇಕ ವಿಶ್ವದಾದ್ಯಂತ ಇಂತಹ ಸತ್ಯವೇದ ಕಾಲೇಜುಗಳು ಕೂಡ ಇದ್ದಾವೆ ಎಂಬುದರ ಬಗ್ಗೆ ಚರಿತ್ರೆ ನಮಗೆ ತಿಳಿಸ್ತಾ ಇದೆ. ಹಾಗಾಗಿ D.L. ಮೂಡಿರವರು ಕೂಡ ತುಂಬಾ ಏನಂತಂದ್ರೆ ಅಮೆರಿಕನ್ ಒಬ್ಬ ಸುವಾರ್ಥ ಸೇವಕರ ಒಂದು ದೊಡ್ಡ ಒಬ್ಬ ಸೇವಕರಾಗಿದ್ದುಕೊಂಡು ಅನೇಕ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ D.L. ಮೂಡಿ. ಸೊ ಹಾಗಾಗಿ ಅವರು ಕೂಡ ಒಳ್ಳೆಯ ಸೇವೆಯನ್ನು ಮಾಡಿ ನಂತರದಲ್ಲಿ ಡಿಸೆಂಬರ್ 22, 1899ರಲ್ಲಿ ಕರ್ತನಲ್ಲಿ ಚಿರನಿದ್ರೆಗೆ ಜಾರಿದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಕೂಡ ಈ ತರ ಒಂದು ಒಳ್ಳೆಯ ಸೇವೆಗಳನ್ನು, ಕಾರ್ಯಗಳನ್ನು ಮಾಡಿ ದೈವ ಕೃಪೆಗೆ ನಾವು ಪಾತ್ರರಾಗೋಣ. ದೇವ್ರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಕೊನೆಯದಾಗ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಕರ್ತನೆ, ಈ ದಿವಸ ಒಬ್ಬ ನಂಬಿಗಸ್ತ ಯಾಜಕನನ್ನು ನೀವು ಆರಿಸಿಕೊಂಡಿರುವಂತದನ್ನು ನಾವು ನೋಡಿದ್ದೇವೆ ಸ್ವಾಮಿ. ಕರ್ತನೆ, ನಿಮಗೆ ಒಂದು ವಾರಸತ್ವ ಅನ್ನುವಂಥದ್ದು ನಿಮಗೆ ಬೇಕಾಗಿಲ್ಲ ಸ್ವಾಮಿ. ನಂಬಿಕೆಯಿಂದ ಕೂಡಿದ, ವಿನಯದಿಂದ ಕೂಡಿರ್ತಕ್ಕಂಥ ಕರ್ತನೆ ವ್ಯಕ್ತಿಗಳು ನಿಮಗೆ ಬೇಕಾಗಿದೆ ಸ್ವಾಮಿ. ಲೋಕರಕ್ಷಕನಾಗಿರ್ತಕ್ಕಂಥ ದೇವರೇ, ನಿಮಗೆ ಸ್ತೋತ್ರ. ಏಲಿ ಮತ್ತು ಏಲಿ ಮಕ್ಕಳನ್ನು ನಾವು ನೋಡಿದೆವು, ಸಮವೇಲನ್ನು ಕೂಡ ನಾವು ನೋಡಿದೆವು. ಕರ್ತನೆ, ನೀವು ಸಮವೇಲನನ್ನು ನಿಮ್ಮ ಜನಾಂಗಕ್ಕೆ ಒಬ್ಬ ಪ್ರವಾದಿಯನ್ನಾಗಿ, ಶ್ರೇಷ್ಠ ಪ್ರವಾದಿಯನ್ನಾಗಿ ನೀವು ಆರಿಸಿಕೊಳ್ಳುವುದಕ್ಕೆ ಆತನನ್ನು ನೀವು ನೇಮಕ ಮಾಡಿಕೊಂಡಿರುವುದನ್ನು ನಾವು ನೋಡಿದೆವು ಸ್ವಾಮಿ. ಲೋಕರಕ್ಷಕನಾಗಿರ್ತಕ್ಕಂಥ ದೇವರೇ, ನಿಮಗೆ ಸ್ತೋತ್ರ. ನಾವು ಕೂಡ ಕರ್ತನೆ, ಅಂದು ಸಮವೇಲನ ಯಾವ ತರ ನಿಮ್ಮಲ್ಲಿ ಭಯಭಕ್ತಿಯಾಗಿ, ಶ್ರದ್ಧೆಯಿಂದ, ಭಕ್ತಿಯಿಂದ ಜೀವನ ಮಾಡಿದನು ಸ್ವಾಮಿ, ಅದೇ ಪ್ರಕಾರವಾಗಿ ನಾವೆಲ್ಲರೂ ಕೂಡ ನಡೆಯಲಿಕ್ಕೆ, ಜೀವಿಸಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥಾನ ಆಶೀರ್ವಾದ ಮಾಡ್ರಿ ಕರ್ತನೆ. ಮತ್ತು ಮುಖ್ಯಸ್ಥರಾಗಿರುವಂತ ಪಾಸ್ಟರ್ ಎಲ್ ಗುಣಶೇಖರ ಐನವರನ್ನು, ಅವರ ಮಕ್ಕಳನ್ನು ಕರ್ತನೆ, ಅವರ ಸೊಸೆಂದರನ್ನು, ಮೊಮ್ಮಕ್ಕಳನ್ನು, ಅವ್ರ ಧರ್ಮಪತ್ನಿ ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ. ಅವ್ರಿಗಿನ್ನೂ ಹೆಚ್ಚಾಗಿ ಕರ್ತನೆ ಸ್ವಾಮಿ ಐರಾರೋಗ್ಯವನ್ನು ಕೊಡ್ರಿ. ಅವ್ರ ಮೂಲಕ ಅನೇಕ ಕರ್ತನೆ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವಂತೆ ನೀವು ಸಹಾಯ ಮಾಡ್ರಿ. ಮತ್ತು ಸ್ವಾಮಿ, ನಾರ್ತ್ ಕರ್ನಾಟಕದ ಮತ್ತು ಮುಖ್ಯಸ್ಥರಾಗಿರುವಂತಹ ಪಾಸ್ಟರ್ ನವನೀತ್ ಕುಮಾರ್ ಅಯ್ಯನವರನ್ನು ಆಶೀರ್ವಾದ ಮಾಡ್ರಿ. ಅವರು ಕೂಡ ಕರ್ತನೆ ಸ್ವಾಮಿ, ನೀವು ಅವರನ್ನು ಆಶೀರ್ವಾದ ಮಾಡಿ ಈ ಜಾಗದಲ್ಲಿ ಇಟ್ಟು ಕರ್ತನೆ, ಇನ್ನು ಅವರ ಮೂಲಕವಾಗಿ ಅನೇಕ ಶ್ರೇಷ್ಠವಾಗಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ಮಾಡ್ಲಿಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಬೇಡುತ್ತೇವೆ ಸ್ವಾಮಿ. ಅವರು ಕೂಡ ಆರೋಗ್ಯವನ್ನು ಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ಇಲ್ಲೂ ಕರ್ತನೆ, ಜೂಮ್ ಆ್ಯಪಿನೊಳಗೆ ಬಂದಿರುವಂತ ಸರ್ವರನ್ನು ನೀವು ಆಶೀರ್ವಾದ ಮಾಡ್ರಿ, ಹೆಸರಾಗಿ ನೀವು ಆಶೀರ್ವಾದ ಮಾಡ್ರಿ. ಎಲ್ಲರೂ ಕೂಡ ಜ್ಞಾನವನ್ನು, ವಿವೇಕವನ್ನು, ಆರೋಗ್ಯವನ್ನು ಕೊಡಬೇಕೆಂಬುದಾಗಿ ಬೇಡುತ್ತಾ ಈ ದಿನವೆಲ್ಲ ನಿಮಗೆ ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇನ್.